ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರತಾಪ್ ಕುಮಾರ್ ವರ್ಮ. ಇಂದಿನ ನಮಕ ಶೈನ್ ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಪೇಪರ್ ಮುಗಿದ ತಕ್ಷಣ ನಾವು ಒಂದು ಒಳ್ಳೆ ಹೋಟೆಲ್ಗೆ ಬಂದಿದ್ವಿ. ಅಲ್ಲಿ ನಾನು, ನನ್ನ ಫ್ರೆಂಡು ಮತ್ತು ನಮ್ಮ ತಮ್ಮ ಮತ್ತು ಅವ್ರ ತಮ್ಮ 4 ಜನ ಹೋಗಿದ್ವಿ. ಅಕ್ಕ ಒಂದೊಳ್ಳೆ ವೀಡಿಯೋ ತೆಗಿತೀನಿ, ಪೋಸ್ ಕೊಡು ಅಂತ ಹೇಳ್ದ. ಹಂಗೆ ಪೋಸ್ ಕೊಟ್ಬಿಟ್ಟು ನಾನು ನನ್ನ ಫ್ರೆಂಡು ಒಂದು ಸೆಲ್ಫಿ ತಗೊಂಡ್ವಿ. ಹಾಗೆ ಯಾರೋ ನಮ್ಮನ್ನ ಹಿಂದೆ ಗಮನಿಸ್ತಾ ಇದ್ರು. ಇಟ್ಸ್ ಓಕೆ ಅಂತ ಹೇಳಿ, ಅಕ್ಕ ನೀನೇ ಹುಡುಕ್ಬಿಡು ಏನಾದರೂ ತಿನ್ನೋಕ್ಕೆ ಅಂತ ಹೇಳ್ದ. ಸರಿ ಆಯಿತು, ಹುಡುಕ್ತಾ ಇದ್ದೆ. ತಲೆ ಕೆಟ್ಟೋಯ್ತು ಅದರಲ್ಲಿರೋ ನೇಮ್ಸ್ ಎಲ್ಲ ನೋಡಿ. ಇಟ್ಸ್ ಓಕೆ, ಏನಾದರೂ ತಿನ್ನಲೇಬೇಕು ಅಂತ ಅಗೇನ್ ಸರ್ಚ್ ಮಾಡ್ತಾ ಇದ್ದೆ. ಸೊ ನನ್ನ ಫೇವ್ರೆಟ್ಟು ಏನದು ಫ್ರೈಡ್ ರೈಸ್ ತೊಗೊಂಡ್ವಿ. ಹಾಗೆ 4 ಜನಕ್ಕೆ ಫಸ್ಟ್ ಸ್ವೀಟ್ ತಿನ್ನೋಣ ಅಂತ ಹೇಳಿ ಜಾಮೂನನ್ನು ಆರ್ಡ್ರ್ ಮಾಡಿದ್ವಿ. ಸೊ ಹಾಗೆ ಒಂದು ಸೆಲ್ಫಿ ತಗೊಂಬಿಡೋಣ ಇದ್ರ ಜೊತೆ ಅಂತೇಳಿ ಸೆಲ್ಫಿ ತಗೋತಾ ಇದ್ದೆ. ಅವರಿಬ್ಬರು ಬೇರೆ ಆರ್ಡ್ರ್ ಮಾಡಿಕೊಂಡ್ರು. ಸೊ ಈತನಿಗೆ ಫೋಟೋ ತೆಗಿತೀನಿ ಇರೋ ಅಂತ ಹೇಳಿದ್ರು ಪುರ್ಸೊತ್ತಿಲ್ಲ, ತಿಂತಾನೇ ಇದ್ದಾನೆ ನಮ್ಮ ತಮ್ಮ, ಹಂಗೆ ತಿಂತಾನೇ ಇದ್ದಾನೆ. ಸೊ ಆಯಿತು, ಇನ್ನೊಂದು ಸೆಲ್ಫಿ ತಕ್ಕೊಂಡು ಹಾಗೇನು ಇನ್ನೂ ಒಂದು 4 ಜನಕ್ಕೆ 2 ಆರ್ಡ್ರ್ ಮಾಡಿದ್ವಿ. ಇನ್ನೂ 2 ಬೇಕಿತ್ತು, ಇನ್ನೂ ಮತ್ತೆ ನೋಡ್ತಾನೇ ಇದ್ವಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರತಾಪ್ ಕುಮಾರ್ ವರ್ಮ. ಇಂದಿನ ನಮಕ ಶೈನ್ ಶಾರದಾ ಫೈರ್ ಶಾರದಾ ಗೌರ್ಮೆಂಟ್ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದು ಬಳ್ಳಾರಿಗೆ. ಅಕ್ಕ ಫಸ್ಟ್ ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಊಟ ಮಾಡ್ಕೊಂಬಂದು ಪಾರ್ಕಲ್ಲಿ ಬಂದಿದ್ವಿ. ಅಕ್ಕ ಒಂದು ಅದ್ಭುತನ ತೋರಿಸ್ತೀನಿ ಅಂತ ಹೇಳಿದ್ರು. ಆ ಅದ್ಭುತ ಏನಂತೇಳಿ ನಾನು ಇವಾಗ ನೆಕ್ಸ್ಟ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದಾದಮೇಲೆ ನನ್ನ ಫೋಟೋಸ್ ತೆಗಿಯೋಕ್ಕೆ ಪಾಪ ಐಫೋನ್ನೇ ಇಸ್ಕೊಂಬಂದಿದ್ದ. ಹಂಗೆ ಫೋಟೋಸ್ ತೆಗಿತಾ ಇದ್ದ. ಆಮೇಲೆ ವೀಡಿಯೋ ಹಾಕ್ತೀನಿ ಅದು. ಸೊ ಅಕ್ಕ ನೀನು ಈ ಕಡೆಯಿಂದ ಸೆಲ್ಫಿ ತೆಗಿ, ನಾನು ಆ ಕಡೆಯಿಂದ ಸೆಲ್ಫಿ ತೆಗಿತೀನಿ ಅಂತ ಹೇಳ. ಸರಿ ಆಯಿತು ಅಂತ ನಾನು ಆ ಕಡೆಯಿಂದ ಸೆಲ್ಫಿ ತೆಗೆದೆ. ಆಯಿತು ಇರಲಿ ಅಕ್ಕ, ನಾನು ನಿನ್ನ ದೊಡ್ಡ ಫ್ಯಾನ್ ಅಕ್ಕ, ಒಂದು ಸೆಲ್ಫಿ ಬೇಕು ಅಂತ ಕೇಳ್ದ. ಮತ್ತು ಇರಲಿ ಬಿಡು ಅಂತ ಇನ್ನೊಂದು ಸೆಲ್ಫಿ ಕೊಟ್ಟೆ. ಅಕ್ಕ ಇದೊಂದೇ ಲಾಸ್ಟ್ ಅಂತ ಹೇಳ್ದ. ಸರಿ ಆಯಿತು ಬಿಡಪ್ಪ ತಗೋ ಅಂತ ಕೊಟ್ಟೆ. ಅದಾದಮೇಲೆ ಅವನು ಸಿಕ್ಕಾಪಟ್ಟೆ ಫೋಟೋಸ್ ತೆಗೆದ. ನಾನು ಹೆಂಗೆ ತೆಗ್ದ ಅಂದರೆ ಫೋಟೋಗ್ರಾಫರ್ ಕೂಡ ತೆಗಿಯಲ್ಲ ಹಾಗೆಲ್ಲ ತೆಗ್ದ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಬಂದು ನೋಡ್ತೀನಿ, ಒಂದು ಫೋಟೋಸ್ ಕೂಡ ಚೆನ್ನಾಗಿಲ್ಲ. ಒಂದು 50 ಫೋಟೋಸಲ್ಲಿ ಒಂದು 4 ಕೂಡ ಚೆನ್ನಾಗಿದೆ. ಅದೇ ಇರಲಿ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಂಗೆ ಪೋಸ್ ಕೊಡೋಕ್ಕೆ ನಾನು ಸೆಲ್ಫಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಸರಿ ಅಂತ ಹೇಳಿದೆ. ಸ್ವಲ್ಪ ಆಟ ಆಡೋಣ ಅಂತ ನೀನೇ ಹೋದ್ನಪ್ಪ ಅಷ್ಟೇ. ಇರು ಹಂಗೆ ಇರು. ಆಟಿಂಗ್ ಚೆನ್ನಾಗೇ ಆಡ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೀನಿ. ಶಾಕಾದ ಎಷ್ಟು ಚೆನ್ನಾಗಿ ಆಡ್ತೀಯಪ್ಪ ಅಂತ. ದೃಷ್ಟಿ ಬಿತ್ತೇನೋ ಗೊತ್ತಿಲ್ಲ ಅಕ್ಕ, ನಾನು ಟ್ರೈ ಮಾಡ್ತೀನಿ ಅಂತ ಸ್ಲೋ ಮೋಷನ್ನಲ್ಲಿ ಹೋದ. ಸರಿ ಆಯಿತು ಹೋಗಪ್ಪ ಆಡಪ್ಪ ಅಂತ ಹೇಳ್ದೆ. ಬಂದ ಅಣ್ಣ ಬಂದ ಸ್ಲೋ ಮೋಷನಲ್ಲಿ ಬಂದ. ನಾನು ಹೋಗಿರೋ ರೇಂಜಿಗೆ ಸಿಕ್ಕಾಪಟ್ಟೆ ತಣ್ಣಗೆ ಚೆನ್ನಾಗಿ ಆಡ್ತಾನೆ ಅಂದ್ಕೊಂಡೆ. ನೀವೇ ನೋಡಿ ಏನಾಗುತ್ತೆ ಅಂತ. ಅಣ್ಣ ಬಿದ್ದಿದ್ದು ತೋರಿಸ್ಲಾರಂಗೆ ಎದ್ದು ಬಂದ. ಮತ್ತು ರೀಸನ್ ಹೇಳ್ತಾವನೆ, ಅಕ್ಕ ಅಲ್ಲಿ ಏನೋ ಇತ್ತಕ್ಕ ಕೈ ಇಲ್ಲ ಅಂತ. ಅಕ್ಕ ನೀನು ತುಂಬ ಚೆನ್ನಾಗಿ ಆಡಿದೆ ಫಸ್ಟ್ ಟೈಮ್, ಇನ್ನೊಂದು ಸತಿ ಹೋಗಕ್ಕ ಅಂತ ಹೇಳ್ದೆ. ಸರಿ ಏನೋ ತಮ್ಮ ಆಸೆ ಪಡ್ತಾ ಇದ್ದಾನೆ ಅಂತ ಹೋದೆ ಅಪ್ಪ.
ಅವನ ದೃಷ್ಟಿನೇ ಬಿದ್ದುಬಿಡ್ತು ಅಷ್ಟೇ. ಬಿದ್ದರೆ ನಾ ಹಂಗೆಲ್ಲ ಇದು ಮಾಡ್ತೀರ, ಹಂಗೆಲ್ಲ ಬೀಳೋಕ್ಕೆ ಚಾನ್ಸೇ ಇಲ್ಲ. ನಾನು ವೈಟ್ ಡ್ರೆಸ್ ಇದೆ ಅಂತ ಆ ಕಡೆ ಈ ಕಡೆ ನೋಡಿ ಕೈ ಎಲ್ಲ ಒರೆಸ್ಕೊಂಡು ಕೂತ್ಕೊಟ್ಟೆ. ವೈಟ್ ಡ್ರೆಸ್ ಅಲ್ವಾ, ಸೊ ಒಯ್ಯೋದು ಕಷ್ಟನೇ. ಸರಿ ಬರಲ್ಲ ಅಂತ ಕೇಳಿದೆ, ಸರಿ ಬಾಕ ಅಂತ ಹೇಳ್ದ. ಸರಿ ಅಂತ ಬಂದೆ ಅಷ್ಟೇ. ಎಷ್ಟು ದೃಷ್ಟಿ ಬಿಟ್ಟಿದ್ದಾನೆ ಅಂತಂದರೆ ನೀವೇ ನೋಡಿ. ಬಿಟ್ಟಿದ್ದೀನಿ ಮಾರ್ರೆ, ಎಬ್ಬಿಸ್ತಾ ಇಲ್ಲ. ಅದಾದ್ಮೇಲೆ ಅಕ್ಕ, ಹೌಸ್ ಯುವರ್ ಫೀಲಿಂಗ್? ತುಂಬ ಬೆಳಗ್ಗೆಯಿಂದ ಚೆನ್ನಾಗೇ ಇತ್ತು. ಬಟ್ ಅದು ಒಂದು ಇನ್ಸಿಡೆಂಟ್ ಆದಾಗಿಂದ ಸ್ವಲ್ಪ ಎಲ್ಲೋ ಕಸಿವಿಸಿ ಆದರೂ ಕೂಡ ಯಾರು ನೋಡಿಲ್ಲ ಅನ್ನೋ ಒಂದು ಇರಲಿ ಜೀವನದಲ್ಲಿ ನನ್ನಲ್ಲಿದೆ. ನಿಮ್ಮ ಮುಂದೆ ಬಿದ್ದಿದ್ದೀನಲ್ವಾ, ನಡೀತದೆ. ನೀವು ಸಣ್ಣ ತಮ್ಮ, ಅದಕ್ಕೆ ಆ ವಿಡಿಯೋ ನಾವು ಅಪ್ಲೋಡ್ ಮಾಡ್ತೀವಿ, ನಿಮಗೂ ಗೊತ್ತಾಗುತ್ತೆ ಆಗ. ಹಾಂ, ಹೇಳೋದು ಬೀಳೋದು ಸಹಜ, ಆದರೆ ಬಿದ್ದ ಜಾಗದಲ್ಲಿ ಎದ್ದು ನಿಂತಿದ್ದೀರಲ್ವ, ಆ ಧೈರ್ಯ. ನಮ್ಮ ತಮ್ಮನ ಮುಂದೆ ಅದು ಇನ್ಸಿಡೆಂಟ್ ಆಯಿತು. ಓಕೆ ಯಾರು ನೋಡಿಲ್ಲ. ನೋಡೋದ ಇಲ್ಲಿ ಕೋಳಿ ಪಂದ್ಯ ನೋಡ್ದಂಗೆ ನೋಡೋರೆ ಜನ ಇಲ್ಲೆಲ್ಲ ಪಾರ್ಕಲ್ಲಿ ಇಷ್ಟೊಂದು ಜನ ತುಂಬಾರೆ. ಎಲ್ಲರೂ ಕೋಳಿ ಪಂದ್ಯ ನೋಡ್ತಾರಲ್ಲ ಹಬ್ಬದಲ್ಲಿ, ಆ ರೇಂಜ್ ನೋಡೋರು. ನಮಕ್ಕೆ ನೋಡಿಲ್ಲ ಅನ್ಕೊಂಡಾಳೆ. ಇರಲಿ, ಓಕೆ, ಬಾಯ್ 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 ಬಾಯ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಹಾಂ, ಓಕೆ. ಹಾಂ, ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಹಾಂ, ಇದ್ರೆ ಏನಾಯಿತು, ಬಾಕ ಇನ್ನೊಂದೆರಡು ವಿಡಿಯೋ ಮಾಡ್ತೀನಿ ಅಂತೇಳಿ ಅಗೇನ್ ಸ್ಟಾರ್ಟೆಡ್.